ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಷಯ ಬಂದ್ಬಿಟ್ಟು ಜಿಯೋ ರೀಚಾರ್ಜ್ ಪ್ಲಾನ್ಸ್. ಕೆಲವು ದಿನಗಳ ಹಿಂದೆ ಜಿಯೋದವರು ಒಂದು ಪ್ರೆಸ್ ರಿಲೀಸ್ನ ಮಾಡಿ ಹೊಸ ವಿಷಯನ ನಮಗೆ ತಿಳಿಸಿದ್ದಾರೆ. ಅದೇನು ಅಂತಂದ್ರೆ ಜಿಯೋ ರೀಚಾರ್ಜ್ ಅಲ್ಲಿ ಏರಿಕೆ ಆಗಲಿದೆ ಅಂತ. ಜುಲೈ 3ನೇ ತಾರೀಕಿಂದ ಇದು ಅನ್ವಯಿಸುತ್ತದೆ. ಜುಲೈ 3ನೇ ತಾರೀಕು ನಂತರ ಯಾರು ರೀಚಾರ್ಜ್ ಮಾಡ್ಕೋದೆಯೋ ಅದು ಹೊಸ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಅದ್ರ ಒಳಗಡೆ ಜುಲೈ 3ನೇ ತಾರೀಕು ಒಳಗಡೆ ನಾವು ರೀಚಾರ್ಜ್ ಮಾಡ್ಕೊಂಡ್ರೆ ಹಳೆ ಪ್ರೈಸೇ ಇರ್ತದೆ. ಸೊ ಹಳೆ ದರ ಎಷ್ಟು, ಅದರ ಸಬ್ಸಿಕ್ವೆಂಟ್ ಹೊಸ ದರ ಏನು ಅನ್ನೋದು ನಾನು ಸ್ಲೈಡಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಸೊ ನಾವು ಇದನ್ನು ಬೆನಿಫಿಟ್ ಪಡ್ಕೋಬೇಕು ಅಂತಂದರೆ ಜುಲೈ 3ನೇ ತಾರೀಕು ಒಳಗಡೆ ನಾವು ರೀಚಾರ್ಜ್ ಮಾಡ್ಕೋಬೋದು. ಸೊ ಇದರಲ್ಲಿ ಒಂದೊಂದು ಟ್ರಿಕ್ ಇದೆ. ಏನು ಅಂತಂದರೆ, ನಾವು ಯಾವುದೇ ರೀಚಾರ್ಜ್ ಮಾಡಿದಾಗ ಅದು ಕೂಪನ್ ರೀತಿ ನಮ್ಮ ಅಕೌಂಟಲ್ಲಿ ಆ್ಯಡ್ ಆಗುತ್ತೆ. ಸೊ ಒಂದು ಕೂಪನ್ ಮುಗಿದ ನಂತರ ಇನ್ನೊಂದು ಕೂಪನ್ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ನಾವು ಇದನ್ನು ಬೆನಿಫಿಟ್ ಪಡ್ಕೋಬೇಕು ಅಂತಂದರೆ ನಮಗೆ ಯಾವ ಪ್ಲ್ಯಾನ್ ಬೇಕಿರ್ತದೋ ಅದನ್ನು ನಾವು 3ನೇ ತಾರೀಕು ಒಳಗಡೆ ರೀಚಾರ್ಜ್ ಮಾಡಿಕೊಂಡು ನಮ್ಮ ಅಕೌಂಟಲ್ಲಿ ಕೂಪನ್ ರೀತಿ ಇಟ್ಕೋಬೋದು. ಎಕ್ಸಿಸ್ಟಿಂಗ್ ಪ್ಲ್ಯಾನ್ ಮುಗಿದ ನಂತರ ಇದು ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಎಷ್ಟು ಕೂಪನ್ ಇಟ್ಕೋಬೋದಪ್ಪ ಅಂತಂದರೆ 50 ಕೂಪನ್ವರೆಗೂ ಜಿಯೋ ಅಲೋ ಮಾಡುತ್ತೆ. ಸೊ ನಿಮ್ಮಲ್ಲಿ ಯಾರಾದರೂ ಜಿಯೋ ಯೂಸರ್ ಇದ್ದರೆ ಆದಷ್ಟು ಬೇಗ ರೀಚಾರ್ಜ್ ಮಾಡ್ಕೊಳ್ಳಿ, ಬೆನಿಫಿಟ್ನ ಉಪಯೋಗ ಪಡಿಸ್ಕೊಳ್ಳಿ. ಥ್ಯಾಂಕ್ ಯು. ಮಾಹಿತಿ ಇಷ್ಟ ಆಯಿತು ಅನ್ಕೋತೀನಿ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.